ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಲೀಡ್ ಕೋಡ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ ರಿಲೇಟೆಡ್ ಟು DSA. ಓಕೆ, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ ಪ್ಲೇಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಓಕೆ, ಯೂಸಿಂಗ್ C++. ಅದರಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಎರಡು ಕೋಡಿಂಗ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಒಂದು ಬಂದ್ಬಿಟ್ಟು ರಿವರ್ಸಿಂಗ್ ಅ ಇಂಟೀಜರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಪವರ್ ಆಫ್ 2 ಅಂತ. ಓಕೆ, ಸೊ ಎರಡು ಲೀಡ್ ಕೋಡ್ ಪ್ರಾಬ್ಲಮ್ಸ್ಗಳೇ ತುಂಬ ಫೇಮಸ್ ಪ್ರಾಬ್ಲಮ್ಸ್ಗಳು. ಓಕೆ, ಸೊ ಈಸಿ ಇದಾವೆ ಬಟ್ ಸ್ವಲ್ಪ ಫೇಮಸ್ ಇದ್ದಾವೆ ಬಿಗ್ನರ್ಸ್ ಲೆವೆಲ್ನಲ್ಲಿ. ಸೊ ಅದಕ್ಕೋಸ್ಕರ ಇವು ಎರಡು ಪ್ರಾಬ್ಲಮ್ಸ್ಗಳನ್ನ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ ವಿತ್ ಎಕ್ಸ್ಪ್ಲನೇಷನ್. ಓಕೆ, ಬರೀ ಕೋಡ್ ಮಾಡ್ತಾ ಇಲ್ಲ, ವಿತ್ ಎಕ್ಸ್ಪ್ಲನೇಷನ್. ಅದಾದಮೇಲೆ ಕೋಡ್ ಮಾಡ್ತಾ ಇದ್ದೀವಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Access granted. Access granted. ಓಕೆ, ಇಷ್ಟು ದಿನ ಏನು ವೀಡಿಯೋಸ್ ಬಂದಿದ್ದಿಲ್ಲ, ಏನು ಎತ್ತ ಅಂತ ಹೇಳ್ತೀನಿ ಯಾವಾಗಾದರೂ, ಮತ್ತೆ ಅದಕ್ಕೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ಹಾಕ್ತೀನಂತೆ. ಬಟ್ ಇವಾಗ ಏನು ಫೋಕಸ್ ಮಾಡೋಣ ಅಂತಂದರೆ ಈ ಕೋಡಿಂಗ್ ಕ್ವಶನ್ಸ್ಗಳ ಮೇಲೆ ಫೋಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒಂದು ಬಂದುಬಿಟ್ಟು ರಿವರ್ಸ್ ದ ಇಂಟೀಜರ್ ಅಂತ. ಸೊ ಇಂಟೀಜರ್ನ ನಾವು ಬೇಸಿಕಲಿ ಏನು ಮಾಡಬೇಕಾಗಿದೆ, ರಿವರ್ಸ್ ಮಾಡಬೇಕಾಗಿದೆ. ಲೈಕ್ ಇವಾಗ 1 2 3 ಅಂತ ನಾನು ಏನಾದರೂ ಇಂಟೀಜರ್ ಕೊಟ್ಟರೆ, ಇನ್ಪುಟ್ ಕೊಟ್ಟರೆ, ಅದು ಏನಾಗಿ ಕನ್ವರ್ಟ್ ಆಗಬೇಕಂದ್ರೆ 3 2 1 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಬಟ್ ರೂಲ್ಸ್ ಏನಪ್ಪ ಅಂದರೆ ಸಿಂಪಲ್ಲು, ಇದನ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡುವಂತಿಲ್ಲ. ಓಕೆ, ಸೊ ಇಂಟೀಜರ್ ಕೊಟ್ಟಿದ್ದಾರೆ ಅಂದರೆ ಅದು ಇಂಟೀಜರ್ನಲ್ಲೇ ಇರಬೇಕು. ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ಸ್ಟ್ರಿಂಗ್ನ ರಿವರ್ಸ್ ಮಾಡಿಬಿಡ್ತೀನಪ್ಪ ಅಷ್ಟೇ ಸಿಂಪಲ್. ಇಲ್ಲ, ಆ ರೀತಿ ಮಾಡುವಂತಿಲ್ಲ. ಬೇಸಿಕಲಿ ಅವರು ಇಂಟೀಜರ್ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಔಟ್ಪುಟ್ ಏನು ಬರಬೇಕು, ಇಂಟೀಜರ್ನಲ್ಲೇ ಬರಬೇಕು. ಲೈಕ್ 3 2 1 ಅಂತೇಳಿ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಓಕೆ, ಸೊ ಯಾವ ರೀತಿ ಸಾಲ್ವ್ ಮಾಡೋದು ಇದನ್ನು? ಓಕೆ, ನೋಡ್ಕೊಳ್ಳೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ ಪೈಥಾನಲ್ಲಿ ಒಂದು ಅಪ್ರೋಚ್ ಇದೆ. ಏನು ಮಾಡ್ಬೋದು ಅಂತಂದರೆ ಇನ್ಪುಟ್ನ ತೊಗೊಳ್ಳಿ. ಓಕೆ, ಸೊ ಇಂಟಿಂದ ಅದನ್ನು ಏನು ಮಾಡಿ ಅಂದರೆ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ರಿವರ್ಸ್ ಮಾಡಿಬಿಟ್ಟು ಅದಾದಮೇಲೆ ಏನು ಮಾಡ್ಬೋದು ಅಂತಂದರೆ ರೆವ್ ಮಾಡಾದ್ಮೇಲೆ ಮತ್ತೆ ಅದನ್ನು ಇಂಟಿಗೆ ಕನ್ವರ್ಟ್ ಮಾಡಿ. ಸಿಂಪಲ್, ಮುಗಿದೋಯ್ತು, ಆಯ್ತಲ್ಲ ಕೆಲಸ. ಓಕೆ, ಸೊ ಆದರೆ ಹೇಳಿದ್ದಾರೆ ಬೇಸಿಕಲಿ ಅವರು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡುವಂತಿಲ್ಲ. ವಿತೌಟ್ ಕನ್ವರ್ಟಿಂಗ್ ಅ ಸ್ಟ್ರಿಂಗ್ ನಾವೇನು ಮಾಡಬೇಕಾಗುತ್ತೆ, 1 2 3 ಇದ್ದಿದ್ದನ್ನು ನಾವೇನು ಮಾಡಬೇಕು, ಬೇಸಿಕಲಿ 3 2 1 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಓಕೆ, ಸೊ ಆಲ್ ರೈಟ್. ಸೊ ಎಕ್ಸ್ಪ್ಲನೇಷನಿಗೆ ಬರೋಣ. ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಬಂದರೆ 1 2 3. ಓಕೆ, ಸೊ ಈ ರೀತಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ನಂಬರ್ ಕೊಡ್ತಾ ಇದ್ದಾರೆ. ಈ ನಂಬರ್ನ ನಾವು ಏನು ಮಾಡಬೇಕು ಅಂತಂದರೆ 3 2 1 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ ಅಂದರೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ ವೇರಿಯೇಬಲ್ ಹೆಸರು ಇಟ್ಕೊಳ್ಳೋಣ ರೆವ್. ಓಕೆ, ರೆವ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಏನೂ ಇಲ್ಲ, 0 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಲಾಸ್ಟ್ ನಂಬರ್ನ ನಾನು ಏನು ಮಾಡಬೇಕು, ಫಸ್ಟಿಗೆ ತೊಗೊಂಡು ಬರಬೇಕು. ಓಕೆ, ಸೊ ಅದನ್ನ ಮಾಡೋದಕ್ಕೆ ನಾನು ಏನು ಮಾಡ್ಬೋದು ಅಂದರೆ ಲೈಕ್ ರಿಮೈಂಡರ್ ಅಂತ ಇಟ್ಕೊಳ್ಳೋಣ ಒಂದು ವೇರಿಯೇಬಲ್. ಅದರಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಇದಕ್ಕೇನು ಕೊಡೋಣ ಅಂದರೆ ಎನ್ ಅನ್ನುವಂಥ ವೇರಿಯೇಬಲ್ ಕೊಡೋಣ. n = 1 2 3. ಓಕೆ, ಸೊ ಇವಾಗ ನಾನು ಲಾಸ್ಟ್ 3 ನಂಬರ್ ಬೇಕಾಗಿದೆ ಅಂದರೆ ನಾನು ಏನು ಮಾಡ್ಬೋದು, n mod of 10 ಮಾಡ್ಬೋದು. ಓಕೆ, ಸೊ n mod of 10 ಮಾಡಿದಾಗ ಏನಾಗುತ್ತೆ, 123ನ 10ಇಂದ ಡಿವೈಡ್ ಮಾಡಿದರೆ ಎಷ್ಟು ಉಳಿಯುತ್ತೆ? ಓಕೆ, ಬೇಸಿಕಲಿ 12. ಸೊ ಏನು ರಿಮೈಂಡರ್ ಏನು ಉಳಿತು, ರಿಮೈಂಡರ್ 3 ಉಳಿತು. ಓಕೆ, 3 ಏನಾಗುತ್ತೆ ಅಂದರೆ ನಮ್ಮ ರಿಮೈಂಡರ್ನಲ್ಲಿ ಕುತ್ಕೊಳ್ಳುತ್ತೆ. ರಿಮೈಂಡರ್ನಲ್ಲಿ ಕುತ್ಕೊಂಡ ತಕ್ಷಣ ನಾನು ಏನು ಮಾಡ್ತೀನಿ, ಈ 3ನ ತೊಗೊಂಡೋಗ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತೀನಿ. ಯಾವ ರೀತಿ ಆ್ಯಡ್ ಮಾಡ್ತೀನಿ ಅಂದರೆ ಫಸ್ಟ್ ರೆವ್ನ ಏನು ಮಾಡ್ತೀನಿ ಅಂದರೆ ರೆವ್ನ 10ಇಂದ ಇಂಟು ಮಾಡ್ತೀನಿ. ಓಕೆ, ಸೊ ರೆವ್ನ 10ಇಂದ ಇಂಟು ಮಾಡ್ಕೊಂಬಿಟ್ಟು ಅದಾದಮೇಲೆ ಪ್ಲಸ್ನ ನಾನು ಏನು ಮಾಡ್ತೀನಿ, ರಿಮೈಂಡರ್ ಮಾಡ್ತೀನಿ. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ, 0 × 10 ಏನಾಯಿತು, 0 × 10 0ನೇ ಆಯಿತು. +3 ಮಾಡಿದಾಗ ಏನಾಗುತ್ತೆ, ರೆವ್ನಲ್ಲಿ ನಮ್ಮದು ಫಸ್ಟ್ ವ್ಯಾಲ್ಯೂ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಫಸ್ಟ್ ವ್ಯಾಲ್ಯೂ ಏನು ಬಂದು ಕೂತ್ಕೊಳ್ತು, 3 ಬಂದು ಕೂತ್ಕೊಳ್ತು. ರೈಟ್. ಸೊ ಇವಾಗ ಏನಾಗಿದೆ, ಓಕೆ, ರೆವ್ನಲ್ಲಿ ಏನಿದೆ ಇವಾಗ 3 ಇದೆ. ಓಕೆ, ರೆವ್ನಲ್ಲಿ ಏನಿದೆ 3 ಇದೆ. ಆಲ್ ರೈಟ್. ಸೊ ರೆವ್ನಲ್ಲಿ 3 ಇದೆ. ಎನ್ ಏನಾಗಿದೆ ನಮ್ಮದು, ಏನೇನಾಗಿದೆ, n = 12 ಆಗಿದೆ. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಡಿವೈಡ್ ಮಾಡಬೇಕು ನಾವು. ಒಂದು ಸತಿ ಏನಾದರೂ ರಿಮೈಂಡರ್ ಸಿಕ್ಕಾದ್ಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ n = n/10 ಮಾಡ್ತೀವಿ. ಓಕೆ, ಸೊ ಇವಾಗ ಏನಿದೆ, n 12 ಇದೆ. ಓಕೆ, ಸೊ 12ನ ಮತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ನನಗೆ ಮತ್ತೊಂದು ರಿಮೈಂಡರ್ ಬೇಕಾಗಿದೆ. ಮತ್ತೆ ರಿಮೈಂಡರ್ನಲ್ಲಿ ಏನು ಸ್ಟೋರ್ ಮಾಡ್ತೀನಿ, n mod of 10 ಮಾಡ್ತೀನಿ. n mod of 10 ಮಾಡಿದಾಗ ಈ ಸತಿ ಏನಾಗುತ್ತೆ, 12/10. ಓಕೆ, 10 1 ಜಾ. ಓಕೆ, ಏನು ಉಳಿತು, ರಿಮೈಂಡರ್ 2 ಉಳಿತು. ಓಕೆ, 2 ಉಳಿತು. ಓಕೆ, 2 ಏನು ಬಂದಿದೆ ನಮ್ಮದು, ರಿಮೈಂಡರ್ನಲ್ಲಿ ಬಂದಿದೆ. ಸೊ ರೇವ್ನಲ್ಲಿ ನಾವು ಅದನ್ನ ಆ್ಯಡ್ ಮಾಡಬೇಕು. ಓಕೆ, ರೇವ್ನಲ್ಲಿ ನಾವು ಏನು ಮಾಡಬೇಕಾಗಿದೆ, ಆ್ಯಡ್ ಮಾಡಬೇಕಾಗಿದೆ. ಯಾವ ರೀತಿ ಮಾಡ್ಬೇಕಂತ ಹೇಳಿದ್ದೀನಿ, ರೇವ್ ಫಸ್ಟ್ ಏನು ಮಾಡಿ ಅದನ್ನು ಇಂಟು ಮಾಡಿ 10ಇಂದ. ಓಕೆ, ಅದಾದಮೇಲೆ ಏನು ಮಾಡಿ ರಿಮೈಂಡರ್ನ ಆ್ಯಡ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅ ಪ್ರೊಸೆಸ್. ಇವಾಗ ಏನಿದೆ, ರೇವ್ನಲ್ಲಿ 3 ಇದೆ. 3 × 10 ಅಂದರೆ ಎಷ್ಟಾಯಿತು, 30 ಆಯಿತು. 30 + 2 ಎಷ್ಟಾಯಿತು, 30 + 2 ಎಷ್ಟಾಯಿತು, ರೇವ್ = 32. ಸಿಂಪಲ್. ಓಕೆ, 3 2 ಬಂತು. ಇವಾಗ ಉಳಿದಿರೋದು 1. ಇವಾಗ ಏನಾಯಿತು ಅಂದರೆ ನಮ್ಮ ಹತ್ರ 1 ಉಳಿದಿದೆ, 1/10 ಆಗಿದೆ. ಓಕೆ, ಸೊ 1 ಅಂತಂದರೆ
1 ಡಿವೈಡ್ ಬೈ ಎನಿಥಿಂಗ್ ಏನಾಗುತ್ತೆ ಅಂದರೆ ಗ್ರೇಟರ್ ದೆನ್ 1 ಇತ್ತು ಅಂದರೆ ರಿಮೈಂಡರ್ ಏನು ಬರುತ್ತೆ ನಮ್ಮದು 1 ಬರುತ್ತೆ. ಓಕೆ, ಸೊ ಇವಾಗ ರಿಮೈಂಡರ್ನಲ್ಲಿ ಏನು ಕೂತ್ಕೊಳ್ಳೋದಿದೆ, 1 ಕೂತ್ಕೊಂಡಿದೆ. ಸೊ ರೆವ್ ಇಕ್ವಸ್ ಟು ಏನಾಯಿತು, ರೆವ್ ಇಕ್ವಸ್ ಟು ರೆವ್ ಇಂಟು 10. ಎಷ್ಟಾಗಿತ್ತು ರೆವ್ ನಮ್ಮದು 32 ಆಗಿತ್ತು. 32 ಇಂಟು 10 ಆದರೆ ಏನಾಯಿತು 320 ಆಯಿತು. 320 ಪ್ಲಸ್ 1 ಆದರೆ ಏನಾಯಿತು 321 ಆಯಿತು. ಸಿಕ್ತಲ್ಲ ನಮ್ಮ ರಿವರ್ಸ್ ನಂಬರ್. ಸೊ ಇದನ್ನ ಏನು ಮಾಡ್ಬೋದು ನಾವು ರಿಟರ್ನ್ ಮಾಡಿಬಿಡೋದು. ಓಕೆ, ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಇವಾಗ ಕೋಡ್ ಮಾಡಬೇಕಾಗುತ್ತೆ, ಕೋಡ್ ಮಾಡಿ ನೋಡಬೇಕಾಗುತ್ತೆ. ಓಕೆ, ಸೊ ಸಿಂಪಲ್ ಥಿಂಗ್ ಇದೆ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಸ್ಟಫ್ ಇಲ್ಲ. ನೀವು ಆಲ್ರೆಡಿ ವೈಲ್ ಲೂಪ್ ಬಗ್ಗೆ ಆಮೇಲೆ ಫಾರ್ ಲೂಪ್ ಬಗ್ಗೆ ಕಲ್ತಿದ್ದೀರಾ. ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ವೈಲ್ ಲೂಪ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ವೈಲ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಕಂಪ್ಲೀಟ್ ವರ್ಕಿಂಗ್ ನಿಮಗೆ ಗೊತ್ತಿದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ಲಿ ಜಂಪ್ ಮಾಡ್ತೀನಿ. ಓಕೆ, ಡೈರೆಕ್ಟ್ಲಿ ಜಂಪ್ ಮಾಡೋಣ ರಿವರ್ಸಿಂಗ್ ಸ್ಟ್ರಿಂಗ್ನಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಗಿವನ್ ಅ ಸೈನ್ಡ್ 32-bit ಇಂಟಿಜರ್ ಎಕ್ಸ್, ರಿಟರ್ನ್ ಎಕ್ಸ್ ವಿತ್ ದ ಡಿಜಿಟ್ಸ್ reversed if reversing x causes the value to go outside the signed 32-bit integer range, then return 0. ಓಕೆ, 32-bit ಇಂಟಿಜರ್ ರೇಂಜ್ಗಿಂತ ಅದೇನಾದರೂ ಜಾಸ್ತಿ ಹೋದರೆ ರಿಟರ್ನ್ 0 ಮಾಡಿ ಅಂತ ಹೇಳ್ತಾ ಇದೆ. ಅದಾದಮೇಲೆ ನೋಡ್ಬೋದು ಇಲ್ಲಿ 1 2 3 ಕೊಟ್ಟರೆ ಏನು ಮಾಡಬೇಕು, ಔಟ್ಪುಟ್ 3 2 1 ಬರಬೇಕು. -1 2 3 ಕೊಟ್ಟರೆ ಔಟ್ಪುಟ್ ಏನು ಬರಬೇಕು, -3 2 1 ಬರಬೇಕು. ಓಕೆ, ಈ ರೀತಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇಸಿಕಲಿ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇವಾಗ ಇಂಟ್ ಟೆಂಪ್ನಲ್ಲಿ ಏನು ಮಾಡ್ಕೊಳ್ತೀನಿ, ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟ್ ನಾವು ಎಕ್ಸ್ ಮೇಲೆ ಆಪ್ರೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಇಂಟ್ ರೆವ್ ಮಾಡ್ಕೊಳ್ತೀನಿ. ಇಂಟ್ ರೆವ್ ಇಕ್ವಸ್ ಟು 0, ಏನೂ ಇಲ್ಲ ಇದ್ರೊಳಗಡೆ. ವೈಲ್ ಎಕ್ಸ್ ನಾಟ್ ಇಕ್ವಸ್ ಟು 0 ಆಗಿರಬಾರ್ದು. ಅವಾಗ ಏನು ಮಾಡಬೇಕು, ವೈಲ್ ರನ್ ಆಗ್ತಾ ಹೋಗಬೇಕು. ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ತೀನಿ, ಇಂಟ್ ರಿಮೈಂಡರ್ ಇಕ್ವಸ್ ಟು ರೆಮ್ ಅಂತ ತೊಗೊಳ್ತಾ ಇದ್ದೀನಿ. ರಿಮೈಂಡರ್ ಇಕ್ವಸ್ ಟು ಏನು ರಿಮೈಂಡರ್ ತೊಗೋಬೇಕಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಬೇಸಿಕಲಿ ಎಕ್ಸ್ ಇದೆ ಅಲ್ಲ ನಮ್ಮದು, ಎಕ್ಸ್ದ ಜೊತೆಗೆ ಏನು ಮಾಡ್ತಾ ಇದ್ದೀವಿ, mod 10 ಮಾಡ್ತಾ ಇದ್ವಿ, ರಿಮೈಂಡರ್ ಸಿಗ್ತಾ ಇತ್ತು. ಓಕೆ, ಒಂದ್ಸತಿ ರಿಮೈಂಡರ್ ಸಿಕ್ಕಾದ್ಮೇಲೆ ಅದನ್ನು ನಾವು ರೆವ್ ಒಳಗಡೆ ಆ್ಯಡ್ ಮಾಡ್ಕೋಬೇಕಂದ್ರೆ ರೆವ್ ಇಕ್ವಸ್ ಟು ರೆವ್ ಇಂಟು 10 ಮಾಡಿ ಆಮೇಲೆ ಪ್ಲಸ್ ಮಾಡ್ತಾ ಇದ್ವಿ ರಿಮೈಂಡರ್ನ, ರೈಟ್. ಸೊ ದಿಸ್ ಇಸ್ ಅವರ್ ಫಾರ್ಮುಲಾ. ಇವಾಗ ಏನಾಗ್ತಾ ಇದೆ, ರಿಮೈಂಡರ್ ಆ್ಯಡ್ ಆಗ್ತಾ ಇದೆ. ಅದಾದಮೇಲೆ ಏನು ಮಾಡ್ತಾ ಇದ್ವಿ ಅಂತಂದರೆ ಎಕ್ಸ್ ಇಕ್ವಸ್ ಟು ಎಕ್ಸ್ ಡಿವೈಡ್ ಬೈ 10, ಸಿಂಪಲ್. ಓಕೆ, ಇಷ್ಟ ಆಗ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮದು ರಿವರ್ಸ್ ಆಗಿರುವಂತಹ ನಂಬರ್ ಸಿಗುತ್ತೆ. ರಿಟರ್ನ್ ಮಾಡ್ಕೊಳ್ಳೋಣ ರೆವ್ನ. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ರನ್ ಮಾಡ್ತೀನಿ, ಜಸ್ಟ್ ರನ್ ಮಾಡ್ತೀನಿ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಸೊ ಕೇಸ್ 1 ಕೇಸ್ 2 ಕೇಸ್ 3 ನಾವು 3 ಕೇಸಸ್ಗಳು ರನ್ ಆಗಿದ್ದಾವೆ. ಓಕೆ, ಸಿಂಪಲ್ ಇತ್ತು. ಏನು ಮಾಡಿದ್ವಿ ನಾವು, ಫಸ್ಟ್ ರಿಮೈಂಡರ್ ತೊಗೊಂಡ್ವಿ, ಅದಾದಮೇಲೆ ರಿಮೈಂಡರ್ನ ರಿವರ್ಸ್ನಲ್ಲಿ ಆ್ಯಡ್ ಮಾಡ್ತಾ ಹೋದ್ವಿ ಇಂಟು 10 ಮಾಡಿಬಿಟ್ಟು. ದ್ಯಾಟ್ಸ್ ಇಟ್. ಓಕೆ, ಸೊ ನಮ್ಗೆ ಏನಾಗ್ತಾ ಇದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಸೊಲ್ಯೂಷನ್ ಸಿಗ್ತಾ ಇದೆ. ಇಲ್ಲಿ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದಾಗ ನೋಡ್ಬೋದು ಇಲ್ಲಿ ರನ್ ಟೈಮ್ ಎರರ್, ಸೈನ್ಡ್ ಇಂಟಿಜರ್ ಓವರ್ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ಓವರ್ಫ್ಲೋನ ಸ್ಟಾಪ್ ಮಾಡಬೇಕು ಅಂದರೆ ಅವ್ರು ಏನು ಕೊಟ್ಟಿದ್ರು ಡಿಸ್ಕ್ರಿಪ್ಷನಲ್ಲಿ ಅಂತ ನೋಡೋದಾದರೆ, ಔಟ್ಸೈಡ್ ದ ಸೈನ್ಡ್ 32-bit ಇಂಟಿಜರ್ ರೇಂಜ್ ದೆನ್ ರಿಟರ್ನ್ 0 ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಬೇಸಿಕಲಿ. ಓಕೆ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಆಲ್ರೆಡಿ ಲೂಪ್ ಎಂಟರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ರೆವ್ನ ಚೆಕ್ ಮಾಡ್ಕೊಳ್ತೀನಿ. ಓಕೆ, ರೆವ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ತೀನಿ ಅಂತಂದರೆ, ಇಫ್ ಒಂದು ಅದಾದಮೇಲೆ ನೆಗೆಟಿವ್ ಇಂಟಿಜರ್ಸ್ಗೂ ಚೆಕ್ ಮಾಡಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಇಂಟಿಜರ್ಸ್ಗೆ ನೆಗೆಟಿವ್ ಇಂಟಿಜರ್ಸ್ಗೆ. ಓಕೆ, ಸೊ ಇವಾಗ ಏನಾದರೂ ರೆವ್ ಏನಿದೆ ನಮ್ಮದು, ಓಕೆ, ರೆವ್ ಈಸ್ ಗ್ರೇಟರ್ ದೆನ್ ಇಂಟ್ ಮ್ಯಾಕ್ಸ್ ಆಗಿತ್ತು ಅಂತ ಅಂದರೆ ಇಂಟ್ ಮ್ಯಾಕ್ಸ್ ಡಿವೈಡ್ ಬೈ 10. ಓಕೆ, ಸೊ ಆಲ್ರೆಡಿ ಒಂದು ಲೂಪ್ ರನ್ ಆಗಬೇಕು. ಓಕೆ, ಸೊ ಇಂಟ್ ಮ್ಯಾಕ್ಸ್ ಡಿವೈಡ್ ಬೈ 10 ಆಗಿತ್ತು ಅಂತಂದರೆ ಅದ್ರ ಜೊತೆಗೆ ಏನಾಗಿರಬೇಕು, ಅಥವಾ ರೆವ್ ಲೆಸ್ ದೆನ್ ಇಂಟ್ ಮಿನ್ ಆಗಿತ್ತು ಅಂದರೆ ಮಿನ್ ಡಿವೈಡ್ ಬೈ 10. ಓಕೆ, ಸೊ ಮಿನ್ ಡಿವೈಡ್ ಬೈ 10 ಆಗಿತ್ತು ಅಂತಂದರೆ ಏನು ಮಾಡಿ, ಅಂತಹ ಟೈಮಲ್ಲಿ ರಿಟರ್ನ್ 1. ಓಕೆ, ಸಿಂಪಲ್ ಇದೆ, ಏನು ದೊಡ್ಡ ವಿಷಯ ಅಲ್ಲ. ಇಂಟ್ ಮ್ಯಾಕ್ಸ್ಗಿಂತ ಏನಾದರೂ ನಮ್ಮದು ರಿವರ್ಸ್ ನಂಬರ್ ಬರ್ತಾ ಇದೆ ಅಂದರೆ ಜಸ್ಟ್ ಏನು ಮಾಡಿ ರಿಟರ್ನ್ ಮಾಡಿಬಿಡಿ 1. ಅದೇ ರೀತಿ ಇಂಟ್ ಮಿನ್ಗಿಂತ ಅತಿ ಸಣ್ಣ ನಂಬರ್ ಏನಾದರೂ ಬರ್ತಾ ಇದೆ ರಿವರ್ಸ್ ನಂಬರ್ನಲ್ಲಿ ಅಂತಂದರೆ ಅವಾಗಲೂ ಕೂಡ ರಿಟರ್ನ್ 1 ಮಾಡಿಬಿಡಿ ಅಷ್ಟೇ, ಮತ್ತೇನೂ ಇಲ್ಲ. ಇದ್ರೊಳಗಡೆ ಸೈಜ್ ಪ್ರಾಬ್ಲಮ್ ಆಗ್ತಾ ಇದೆ, ಆ ಸೈಜ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಸಿಂಪಲ್ ಟ್ರಿಕ್. ಓಕೆ, ಸೊ ಇದು ನಮ್ಮದು ಕಂಪ್ಲೀಟ್ ಕೋಡ್. ಲೆಟ್ ಮಿ ಶೋ ಯು ಒನ್ಸ್ ಅಗೇನ್. ಓಕೆ, ಸೊ ಇದು ನಮ್ಮ ಕಂಪ್ಲೀಟ್ ಕೋಡ್. ಓಕೆ, ಸೊ ಅಷ್ಟು ಕೊಟ್ಬಿಟ್ಟು ನಾನು ಮತ್ತೆ ಒಂದು ಸತಿ ಸಬ್ಮಿಟ್ ಮಾಡ್ತೀನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ರಾಂಗ್ ಆನ್ಸರ್ ಅಂತ ಬರ್ತಾ ಇದೆ, ಔಟ್ಪುಟ್ ಎಕ್ಸ್ಪೆಕ್ಟೆಡ್ 0. ಹೌದು. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅವರು, 32-bit 0 ಕೊಟ್ಟಿದ್ದಾರೆ. ಓಕೆ, ರಿಟರ್ನ್ 0 ಅಂತ ಇದ್ದಾರೆ, ನಾನು 1 ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ,
ಆಲ್ ರೈಟ್, ನೋಡ್ಬೋದು ಏನಾಗಿದೆ, ನಮ್ದು ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಏನು ಟೆಸ್ಟ್ ಕೇಸಸ್ಗಳಿದ್ದಾವೆ ಪಾಸ್ ಆಗಿದ್ದಾವೆ ತುಂಬ ಈಸಿಯಾಗಿ. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ರಿವರ್ಸಿಂಗ್ ನಂಬರ್ ಪರ್ಫಾರ್ಮ್ ಮಾಡ್ಬೋದು. ಇದು ಹಾಕಲಿಲ್ಲ ಅಂತ ಬರುತ್ತೆ, ಹಾಕಲಿಲ್ಲ ಅಂದರೂ ಕೂಡ ವರ್ಕ್ ಆಗುತ್ತೆ. ಲಾಂಗ್ ಇಂಟ್ ಯೂಸ್ ಮಾಡ್ಕೋಬೇಕಷ್ಟೇ. ಓಕೆ ಓಕೆ ಸೊ ಅದಾದಮೇಲೆ ಬರೋಣ ನಾವು ನೆಕ್ಸ್ಟ್ಗೆ ಪವರ್ ಆಫ್ 2. ಓಕೆ, ಪವರ್ ಆಫ್ ಟೂನ ನಾನು 2 ಮೆಥಡಿಂದ ಸಾಲ್ವ್ ಮಾಡ್ಕೋಬೋದು. ಓಕೆ, ಪವರ್ ಆಫ್ 2 ಬೇಸಿಕಲಿ ಕ್ವಶನ್ ಏನಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಗಿವನ್ ಆ್ಯನ್ ಇಂಟಿಜರ್ n ರಿಟರ್ನ್ ಟ್ರೂ ಇಫ್ ಇಟ್ಸ್ ಪವರ್ ಆಫ್ 2, otherwise return false. An integer n is a power of 2 if there exists an integer x such that n equals to 2 raised to x. Okay, so basically ಇಲ್ಲಿ 1 ಕೊಟ್ಟರೆ, ಓಕೆ, ಪವರ್ ಆಫ್ 2 ಒಳಗಡೆ ಅದು ಬರುತ್ತಾ, 2 raised to 0 equals to 1, ಆಫ್ ಕೋರ್ಸ್ ರೈಟ್ ಬರುತ್ತೆ. ಆವಾಗ ನಾವೇನು ಮಾಡಬೇಕು, ಟ್ರೂ ರಿಟರ್ನ್ ಮಾಡಬೇಕು. ಅದಾದಮೇಲೆ 16, ಓಕೆ, 2 raised to 4 16 ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಟ್ರೂ ರಿಟರ್ನ್ ಮಾಡ್ತೀವಿ. ಅದೇ ರೀತಿ ಕೆಳಗಡೆ ಬಂದರೆ 3 is a false ಬಿಕಾಸ್ 2 raised to ಸಮಥಿಂಗ್ ಮಾಡಿದಾಗ ನಮ್ದೇನು 3 ಆನ್ಸರ್ ಬರೋದೇ ಇಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಫಾಲ್ಸ್ ಅಂತ ಕೊಡಬೇಕು. ಓಕೆ, ಸೊ ಇದು ನಮ್ಮದು ಬೇಸಿಕಲಿ ಕ್ವಶನ್. ಇನ್ನೊಂದು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಥಿಂಗ್. ಅವರೊಂದು ನಂಬರ್ ಕೊಡ್ತಾರೆ, ಲೈಕ್ ಇವಾಗ ಏನು ಕೊಟ್ಟಿದ್ದಾರೆ ಅಂತಂದರೆ 4 ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ 4 2 into 2 ಮಾಡಿದಾಗ ಬರುತ್ತಲ್ಲ, 4 ಬರುತ್ತೆ. ಓಕೆ, ಸೊ ಅದೇ ರೀತಿ 6 ಬರುತ್ತಾ, 2 into 2 into 2. ಓಕೆ, ಸೊ ಬರಲ್ಲ. ಇದು ಬೇಸಿಕಲಿ 8 ಆಗೋಯ್ತು, ರೈಟ್. 6 ಬರಲ್ಲ. ಅಂತಹ ಟೈಮಲ್ಲಿ ಏನು ಮಾಡಬೇಕು, ಫಾಲ್ಸ್ ರಿಟರ್ನ್ ಮಾಡಬೇಕು. ಓಕೆ, ಇಂತಹ ಟೈಮ್ನಲ್ಲಿ ಟ್ರೂ ರಿಟರ್ನ್ ಮಾಡಬೇಕು. ಓಕೆ, ಸೊ ಇವಾಗ 3 ಕೊಟ್ಟರು ಅಂತ ಇಟ್ಕೊಳ್ಳೋಣ. 2 into 2 equals to 4, 3 ಬರಲ್ಲ. ಓಕೆ, ಸೊ ಫಾಲ್ಸ್ ರಿಟರ್ನ್ ಮಾಡಿ. ಓಕೆ, ಅದೇ ರೀತಿ 12 ಕೊಟ್ಟರು ಅಂತ ಇಟ್ಕೊಳ್ಳೋಣ. ಓಕೆ, 2 into 2 into 2 into 2. ಓಕೆ, ಸೊ ಎಷ್ಟಾಯಿತು, 2 2 4, 4 2 8, 8 2 16. ಓಕೆ, ಇಟ್ಸ್ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, 16 ಕೊಟ್ಟರು ಅಂತಂದರೆ ಅಫ್ಕೋರ್ಸ್ ಬರುತ್ತೆ. 2 into 2 into 2 into 2 into 2. ಓಕೆ, ಸೊ 16 ಆಗುತ್ತೆ. ಓಕೆ, ಸೊ ಇದು ಟ್ರೂ ಆಗುತ್ತೆ. ಟ್ರೂ. ಈ ರೀತಿ ಟ್ರೂ ಫಾಲ್ಸ್ನ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಇಲ್ಲಿ 2 ಮೆಥಡ್ಸ್ಗಳಿದ್ದಾವೆ. ಒಂದು ಫಾರ್ ಲೂಪ್ನ ಯೂಸ್ ಮಾಡ್ಕೊಂಬಿಟ್ಟು ಅಥವಾ ವೈಲ್ ಲೂಪ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಮಾಡ್ಬೋದು ಇದನ್ನು. ಓಕೆ, ಬೇಸಿಕಲಿ ಅವ್ರು ಏನು ಮಾಡ್ತಾರೆ, ನಂಬರ್ ಕೊಡ್ತಾರೆ ಒಂದನ್ನ. ಓಕೆ, 16 ಅಂತ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಇವಾಗ ಏನು ಮಾಡಬೇಕಾಗಿದೆ, ನಾನು ಲೂಪ್ನ ರನ್ ಮಾಡಿಸ್ಬೇಕಾಗಿದೆ 16ವರೆಗೂ. ಓಕೆ, ಸೊ 16ವರೆಗೂ ರನ್ ಮಾಡಿಸುವಂಥ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ 16ವರೆಗೂ ನಾನು ಏನು ಮಾಡಬೇಕಾಗಿದೆ, ಲೂಪ್ ರನ್ ಮಾಡಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಸೊ ಲೂಪ್ ರನ್ ಆದ ತಕ್ಷಣ ಏನಾಗುತ್ತೆ, 1 ಬರುತ್ತೆ. ಓಕೆ, 2 ಪವರ್ ಫಂಕ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಫೈಂಡ್ ಔಟ್ ಮಾಡ್ತೀನಿ ಇದು ವರ್ಕ್ ಆಗ್ತಾ ಇದೆ ಇಲ್ವಾ, ಅಥವಾ ಈಕ್ವಲ್ಸ್ ಟು ಇದೆಯಾ, ಲೈಕ್ 2 ಪಾವ್ 2 2. ಸೊ ಇದೇನು ಮಾಡ್ತಾ ಅಂದರೆ ಸ್ಕ್ವೇರ್ ರೂಟ್ ತೆಗೆದುಕೊಡುತ್ತೆ. ಅದೇ ರೀತಿ ಪಾವ್ 2 4 ಅಂತ ಕೊಟ್ಟರೆ 2 raised to ಪವರ್ ವ್ಯಾಲ್ಯೂ ಏನು ಬರುತ್ತೆ ಅದನ್ನು ರಿಟರ್ನ್ ಮಾಡಿಸುತ್ತೆ. ಓಕೆ, ಸೊ ನಾವು ರಿಸಲ್ಟ್ನಲ್ಲಿ ಇದನ್ನ ಸ್ಟೋರ್ ಮಾಡ್ಬೋದು. ಅವಾಗ ನಾನು ಇದನ್ನು ರಿಸಲ್ಟ್ನ ಅದಾದಮೇಲೆ ನನ್ನ ನಂಬರ್ನ, ಅವ್ರು ಕೊಟ್ಟಿರುವಂಥ ನಂಬರ್ನ ಕಂಪೇರ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಹೋಗ್ತೀನಿ. 2 ಈಕ್ವಲ್ ಇದ್ದರೆ ಅಲ್ಲಿ ಟ್ರೂ ರಿಟರ್ನ್ ಮಾಡಿಬಿಡಿ. ಕಂಪ್ಲೀಟಾಗಿ ಲೂಪ್ ರನ್ ಆಯಿತು, ಬಟ್ ಅವಾಗಲೂ ಈಕ್ವಲ್ ಬಂದಿಲ್ಲ ಅಂತಂದರೆ ಏನು ರಿಟರ್ನ್ ಮಾಡಬೇಕು, ಫಾಲ್ಸ್ ರಿಟರ್ನ್ ಮಾಡಬೇಕು, ಸಿಂಪಲ್. ಓಕೆ, ಸೊ ಆ ರೀತಿ ಚೆಕ್ ಮಾಡಬೇಕಾಗಿದೆ ಇದನ್ನು. ಅವ್ರ ಚೆಕ್ ಮಾಡ್ಕೊಳ್ಳೋಣ ಹಂಗಾದರೆ. ಓಕೆ, ಸೊ ವರ್ಕ್ ಆಗುತ್ತೋ ಇಲ್ವೋ ಅಂತ, ರೈಟ್. ಸೊ ಲೂಪಿನ ಫಸ್ಟ್ ನೋಡ್ಕೊಳ್ಳೋಣ, ಅದಾದಮೇಲೆ ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಲೂಪಿಗೆ ಬರೋಣ. ಇವಾಗ ಎಂಟು ಕೊಟ್ಟಿದ್ದಾರೆ ಅವರು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫಾರ್ ಇಂಟ್ I equals to 0 ಬೇಡ, 1 ಇಟ್ಕೊಳ್ಳೋಣ. I equals to 1, ಇಟ್ಸ್ ಫೈನ್, 0 ನಡೆಯುತ್ತೆ ಅನ್ಸುತ್ತೆ. ಈಗ 0 I is less than n, of course n I plus plus. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಇವಾಗ ಅಂತಂದರೆ, ಸಮ್ ಕೇಸಸ್ನಲ್ಲಿ ರನ್ ಆಗಲ್ಲ, ರೈಟ್, ಈಕ್ವಲ್ಸ್ ಟು ಕೊಡಲೇಬೇಕು. ಆಲ್ ರೈಟ್, ಸೊ ಇವಾಗ ಏನು ಮಾಡ್ತೀನಿ, ಇಫ್ ಕಂಡೀಷನ್ ಹಾಕ್ತೀನಿ. ಇಫ್ ಕಂಡೀಷನಲ್ಲಿ ಏನು ಹಾಕ್ತೀನಿ ಅಂತಂದರೆ ಪಾವ್. ಓಕೆ, ಫಸ್ಟ್ ಏನು ಕೊಡ್ತೀವಿ ಎನ್, ಅದು ಆದಮೇಲೆ ನಮ್ಗೆ ಏನು ಕಳಿಸ್ಬೇಕಾಗಿದೆ ಐ. ಓಕೆ, ಈಕ್ವಲ್ಸ್ ಟು ಎನ್. ಇಲ್ಲಿ ಎನ್ ಅಲ್ಲ, ಇಲ್ಲಿ ಬೇಸಿಕಲಿ 2 ಕೊಡಬೇಕು. ಓಕೆ, ಸೊ 2 ಆಗಿತ್ತು ಅಂತಂದರೆ ಅವಾಗೇನು ಮಾಡಿ RETURN ರಿಟರ್ನ್ TRUE ಟ್ರೂ. ಅಕಸ್ಮಾತ್ ಲೂಪ್ ಪೂರ್ತಿ ರನ್ ಆಯಿತು, ಆವಾಗಲೂ ಕೂಡ ನಮ್ಗೆ ಏನಾಗಿದೆ, ಟ್ರೂ ರಿಟರ್ನ್ ಆಗಿಲ್ಲ ಅಂತಂದರೆ ರಿಟರ್ನ್ FALS ಫಾಲ್ಸ್, ಸಿಂಪಲ್. ಓಕೆ, ರನ್ ಮಾಡಿಬಿಟ್ಟು ನೋಡೋಣ. ನೋಡಿ 3 ಟೆಸ್ಟ್ ಕೇಸಸ್ಗಳು ಪಾಸ್ ಆದ್ವಾ. ಇವಾಗ ಏನು ಮಾಡೋಣ ಅಂತಂದರೆ ಜಸ್ಟ್ ಸಬ್ಮಿಟ್ ಮಾಡೋಣ ಇದನ್ನ. ಟೈಮ್ ಲಿಮಿಟ್ ಎಕ್ಸೀಡೆಡ್. ಓಕೆ, ಸೊ ಇಲ್ಲಂತೂ ರನ್ ಆಗ್ತಾ ಇದೆ, ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದು ಟೈಮ್ ಲಿಮಿಟ್ ಎಕ್ಸೀಡೆಡ್ ಅಂತ ಬರ್ತಾ ಇದೆ. ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂತಹಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ, ನೋಡ್ಬೋದು ಇಲ್ಲಿಗೆ.
75 ಟೆಸ್ಟ್ ಕೇಸಸ್ಗಳು ಪಾಸ್ ಆಗಿದ್ದಾವೆ. ಬಟ್ 1076 ಟೆಸ್ಟ್ ಕೇಸ್ ಏನಿತ್ತು ಅದು ಪಾಸ್ ಆಗಲಿಲ್ಲ, ಬಿಕಾಸ್ ನಂಬರ್ ತುಂಬ ದೊಡ್ಡದಿದೆ. ಓಕೆ, ಸೊ ದೊಡ್ಡದಿದ್ದಾಗ ಏನಾಗುತ್ತೆ ಅಂದರೆ ಬೇಸಿಕಲಿ ಓಕೆ ಈ ರೀತಿ ವರ್ಕ್ ಆಗ್ತವೆ. ಬಟ್ ಅವ್ರು ಕೆಳಗಡೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕುಡ್ ಯು ಸಾಲ್ವ್ ಇಟ್ ವಿತೌಟ್ ಲೂಪ್ಸ್ ಆ್ಯಂಡ್ ರಿಕರ್ಷನ್. ಇದನ್ನ ಸಾಲ್ವ್ ಮಾಡೋಕ್ಕೆ ಆಗುತ್ತಾ ನಿಮಗೆ ರಿಕರ್ಷನ್ ಅಥವಾ ಲೂಪ್ಸ್ನ ಯೂಸ್ ಮಾಡಿದೆ ಅಂತ ಕೇಳಿದರೆ, ಅಫ್ಕೋರ್ಸ್ ಇದನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ವಿತೌಟ್ ಯೂಸಿಂಗ್ ಲೂಪ್ಸ್ ಆ್ಯಂಡ್ ರಿಕರ್ಷನ್. ಸೊ ಅದು ಯಾವ ರೀತಿ ಮಾಡ್ತೀವಿ ಬೇಸಿಕಲಿ ಅಂತಂದರೆ, ಯಾವುದಾದ್ರೂ ಕೊಟ್ಟಿರುವಂತಹ ವ್ಯಾಲ್ಯೂ ಓಕೆ 16 ಆಗಿರ್ಬೋದು ಅಥವಾ 18 ಆಗಿರ್ಬೋದು, ಇದು ಏನಾದ್ರೂ ನಮ್ಮದು 2 ಪವರ್ ಒಳಗಡೆ ಇದ್ದರೆ, ಲೈಕ್ ಇವಾಗ 2 ಇಂಟು 2 ಮಾಡ್ಕೊಳ್ತಾ ಹೋದಾಗ ಅದು ಈಕ್ವಲ್ ಆನ್ಸರ್ ಏನಾದರೂ ಬರ್ತಿದ್ರೆ ಅದು ಏನಾಗುತ್ತೆ ಅಂದರೆ 18 ಮೈನಸ್ 1 ಎಷ್ಟಾಯಿತು 17. ಓಕೆ, ಸೊ 18 ಆ್ಯಂಡ್ 17 ಮಾಡಿದಾಗ ನಮಗೆ ಆನ್ಸರ್ ಯಾವಾಗಲೂ ಏನು ಬರುತ್ತೆ ಅಂದರೆ 0 ಬರುತ್ತೆ. ಏನಪ್ಪ ಇದು 18 ಆ್ಯಂಡ್ 17 ಮಾಡಿದಾಗ 0 ಬರುತ್ತೆ? ಬಿಟ್ ವೈಸ್ ಕಾನ್ಸೆಪ್ಟ್, ಅಗೇನ್ ಬಿಟ್ ವೈಸ್ ಆಪ್ರೇಟರ್ ಕಾನ್ಸೆಪ್ಟ್. ಓಕೆ, ಸೊ ಇದು ಏನಾದರೂ 18 2 ಒಳಗಡೆ ಇದ್ದರೆ, 2 ಮಲ್ಟಿಪ್ಲೈಸ್ ಒಳಗಡೆ ಇತ್ತು ಅಂತಂದರೆ ಇದು ಏನಾಗುತ್ತೆ 0 ಕೊಡುತ್ತೆ ಔಟ್ಪುಟ್ 18 ಆ್ಯಂಡ್ 17 ಮಾಡಿದಾಗ. ಲೈಕ್ ಇವಾಗ 4 ಇದೆ ಅಲ್ವಾ, 2 ಮಲ್ಟಿಪ್ಲಿಕೇಶನ್ಸ್ ಒಳಗಡೆ ಇದು ಬರುತ್ತೆ, ರೈಟ್, 4 ಬರುತ್ತೆ. ಓಕೆ, 2 ಇಂಟು 2 ಮಾಡಿದಾಗ ಏನು ಬಂತು 4 ಬಂತು. ದ್ಯಾಟ್ ಮೀನ್ಸ್ ಇಟ್ಸ್ ಪ್ರೆಸೆಂಟ್ ಇನ್ ಪವರ್ ಆಫ್ 2, ರೈಟ್. ಪವರ್ ಆಫ್ 2 ಒಳಗಡೆ ಇದು ಇದೆ, ರೈಟ್. ಓಕೆ, ಸೊ ಇದನ್ನು ನಾವು ಇದೆಯೋ ಇಲ್ವೋ ಅಂತೇಳಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ದೇ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ 4 ಆ್ಯಂಡ್ 3 ಮಾಡಿದಾಗ ಔಟ್ಪುಟ್ ಏನು ಬರಬೇಕಂದ್ರೆ 0 ಬರಬೇಕು. ಅವಾಗ ನಾವು ಇದು ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. 4 ಅಂದರೆ ಬಿಡ್ ವೈಸ್ನಲ್ಲಿ ನಾವು ಯಾವ ರೀತಿ ಬರ್ಕೊಳ್ತೀವಿ, ಬೈನರಿನಲ್ಲಿ ಯಾವ ರೀತಿ ಬರ್ಕೊಳ್ತೀವಿ 100. 3 ಅಂದರೆ ನಾವು ಯಾವ ರೀತಿ ಬರ್ಕೊಳ್ತೀವಿ ಬೇಸಿಕಲಿ 0 1 1. ಇವನ್ನ ಎರಡು ಆ್ಯಂಡ್ ಮಾಡಿದಾಗ ಏನು ಬರುತ್ತೆ ನಮಗೆ ಆನ್ಸರ್ 0 ಆ್ಯಂಡ್ 1 0 ಬರುತ್ತೆ, 0 ಆ್ಯಂಡ್ 1 0 ಬರುತ್ತೆ, 1 ಆ್ಯಂಡ್ 0 ಏನು ಬರುತ್ತೆ 0 ಬರುತ್ತೆ, ಔಟ್ಪುಟ್ 0 ಬಂತು. ದ್ಯಾಟ್ ಮೀನ್ಸ್ 4 ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ಸೊ ಇವಾಗ ನೋಡೋಣ 3 ಪ್ರೆಸೆಂಟ್ ಇಲ್ಲ, ರೈಟ್. 3 ಪ್ರೆಸೆಂಟ್ ಇಲ್ಲ, 0 1 1 ಅಂತ ಬರ್ಕೊಳ್ತೀವಿ ಬೈನರಿ ಒಳಗಡೆ. 2 ಪ್ರೆಸೆಂಟ್ ಇದೆ, ಅದ್ರದ್ದು -1 ಮಾಡಿದಾಗ ಏನು ಬರುತ್ತೆ 2 ಬರುತ್ತೆ. 2ದು ಬೈನರಿ ಫಾರ್ಮ್ ಏನಿದೆ 0 1 0, ರೈಟ್. ಇದನ್ನು ಆ್ಯಂಡ್ ಮಾಡಿದಾಗ ಏನು ಬರುತ್ತೆ 0 1 0. ದ್ಯಾಟ್ ಮೀನ್ಸ್ 2 ಬಂತು. that's ಬೇಸಿಕಲಿ ಅ ರಾಂಗ್ ಆನ್ಸರ್. ಓಕೆ, ಸೊ ಅಂದರೆ ನಮ್ದು ಏನಿದೆ 3 ಏನಿಲ್ಲ ಪವರ್ ಆಫ್ 2 ಒಳಗಡೆ ಇಲ್ಲ ಅಂತ ಅರ್ಥ. ಓಕೆ, ಸೊ ಇದನ್ನು ನಾವು ಸಿಂಪಲ್ಲಾಗಿ ಕೋಡ್ ಮಾಡೋದಾದರೆ ಯಾವ ರೀತಿ ಕೋಡ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಜಸ್ಟ್ ಒಂದು ಇಫ್ ಕಂಡೀಷನ್ ಯೂಸ್ ಮಾಡ್ಕೋಬೇಕಷ್ಟೇ, ಅಥವಾ ಸಿಂಗಲ್ ಲೈನಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಕೋಡ್ ಮಾಡ್ಬೋದು. ಇದನ್ನು ದೊಡ್ಡ ವಿಷಯ ಅಲ್ಲ. ಐ ಜಸ್ಟ್ ಶೋ ಯು. ಓಕೆ, ಸೊ ಇದನ್ನು ಇಷ್ಟ ಇಟ್ಕೊಳ್ಳೋಣ. ಇಲ್ಲೇನು ಮಾಡ್ತೀನಿ, ಒಂದು ಇಫ್ ಕಂಡೀಷನ್ ಹಾಕ್ತೀನಿ. ಇಫ್ ಕಂಡೀಷನಲ್ಲಿ ಏನಾಗ್ತೀನಿ ಅಂದರೆ n ಈಸ್ ಗ್ರೇಟರ್ ದೆನ್ 0. ಇಲ್ಲಿ ಬೇಸಿಕಲಿ ನಮಗೆ 2 ಕಂಡೀಷನ್ಸ್ ಇದ್ದಾವೆ. ಆ 2 ಕಂಡೀಷನ್ಸ್ಗಳು ಏನಾಗಬೇಕು ಸ್ಯಾಟಿಸ್ಫೈ ಆಗಬೇಕು. ಓಕೆ, n ಏನಾಗಿರ್ಬೇಕಂದ್ರೆ ಗ್ರೇಟರ್ ದೆನ್ 0 ಆಗಿರಬೇಕು. n ಇಸ್ ಗ್ರೇಟರ್ ದೆನ್ 0. ಅದು ಆದಮೇಲೆ n ಆ್ಯಂಡ್ n ಮೈನಸ್ 1 ಏನು ಬರಬೇಕು ನಮಗೆ ಆನ್ಸರ್ ಅಂತಂದರೆ ಈಕ್ವಸ್ ಟು 0 ಬರಬೇಕು. ಆಲ್ ರೈಟ್. ಓಕೆ, ಸೊ ಇದು ಒಳಗಡೆ ಬರಬೇಕಾಯ್ತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಆಲ್ ರೈಟ್. ಸೊ ಈಕ್ವಸ್ ಟು 0 ಬರಬೇಕು. ಇಷ್ಟು ಬಂತು ಅಂತಂದರೆ ನಾವು ಅದನ್ನ ಏನು ಅಂತ ಕನ್ಸಿಡರ್ ಮಾಡ್ಬೋದು, ಇಟ್ಸ್ ಇನ್ ಅ ಪವರ್ ಆಫ್ 2 ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. TREV ಟ್ರೂ ಅಂತ ಕೊಡೋಣ, ಸೇವ್ ಆ್ಯಂಡ್ ರನ್. ಓಕೆ, ಸಾರಿ, ಬೇಸಿಕಲಿ ಬ್ರೇಸಸ್ಗಳ ಪ್ರಾಬ್ಲಮ್ ಆಗಿತ್ತು, ದ್ಯಾಟ್ಸ್ ಇಟ್, ಮತ್ತೇನಿಲ್ಲ. ಓಕೆ, ಬ್ರೇಸಸ್ಗಳನ್ನ ನಾನು ಇಲ್ಲಿ ಎಕ್ಸ್ಟ್ರಾ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ. ಓಕೆ, ಸೊ ಹಿಂಗಾಗಿ ಅದು ಬರ್ತಾಯಿತ್ತು ಎರರ್. ನೌ ಇಟ್ಸ್ ಫಿಕ್ಸ್ಡ್. ಓಕೆ, ಸೊ ಸಿಂಪಲ್ ಕೋಡ್ ಇದೆ. ಎಷ್ಟು ಕೊಟ್ಬಿಟ್ರೆ ಏನಾಯಿತು, ನಮ್ಮದು 3 ಟೆಸ್ಟ್ ಕೇಸಸ್ಗಳು ಪಾಸ್ ಆಗಿದ್ದಾವೆ. 16 ಅಂತ ಕೊಟ್ಟಾಗ ಏನು ಬರ್ತಾ ಇದೆ ಟ್ರೂ ಬರ್ತಾ ಇದೆ, ಬಿಕಾಸ್ 16 ಇದೆ. ಸೊ 1 ಅಂತ ಕೊಟ್ಟಾಗ ಟ್ರೂ ಬರ್ತಾ ಇದೆ, ಬಿಕಾಸ್ 1 ಕೂಡ ಇದೆ. ಕೇಸ್ 3 ಒಳಗಡೆ n ಕೊಟ್ಟಾಗ ಇದೇನು ಬರ್ತಾ ಇದೆ ಫಾಲ್ಸ್ ಅಂತ ಬರ್ತಾ ಇದೆ, ಬಿಕಾಸ್ ಫಾಲ್ಸ್ ಇಲ್ಲ, 3 ಇಲ್ಲ ನಮ್ಮದು ಪವರ್ ಆಫ್ 2 ಒಳಗಡೆ. ಓಕೆ, ಸಬ್ಮಿಟ್ ಮಾಡೋಣ ಇದನ್ನ ಇವಾಗ. ಸಬ್ಮಿಟ್. ಹೇವಿಗೋ, ನಮ್ದು ಏನಾಗಿದೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಾವು ಬೇಸಿಕಲಿ 2 ವೇನಲ್ಲಿ ಇದನ್ನು ಮಾಡ್ಬೋದು. ಒಂದು ಟೈಮ್ ಲಿಮಿಟ್ ಎಕ್ಸಿಡೆಡ್ ಅಂತ ಬರುತ್ತೆ, ಬಟ್ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಇದನ್ನ ಸಾಲ್ವ್ ಮಾಡೋಕ್ಕೆ ಹೋದರೆ ಆ ರೀತಿ ಏನೂ ಬರಲ್ಲ. ಬಟ್ ಅಫ್ಕೋರ್ಸ್ ಲೀಡ್ ಕೋಡ್ ಅಂತಹ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ TLE ತುಂಬ ಕಾಮನ್. ಓಕೆ, ಸೊ ನಿಮ್ದು ಏನಾದರೂ ಲಾಂಗ್ ವೇನಲ್ಲಿ ಅಥವಾ ರಿಕರ್ಸಿವ್ನಲ್ಲಿ ಅಥವಾ ಇನ್ಫೈನೈಟ್ ಲೂಪ್ನಲ್ಲಿ ಸಿಕ್ಕಾಕೊಂಡಿದೆ ನಿಮ್ಮ ಲೂಪು ಅಂತಂದರೆ ಅಂಥ ಟೈಮ್ನಲ್ಲಿ ನೀವು TLE ಹಿಟ್ ಮಾಡ್ತೀರಾ. ಓಕೆ, ಸೊ ಇಟ್ಸ್ ಸಿಂಪಲ್ 2 ಕ್ವಶನ್ಸ್ಗಳಿದ್ದು ಇವತ್ತಿಗೆ. ಮತ್ತು ವಾಪಸ್ ಬರ್ತೀನಿ ನಾಳೆ ಇನ್ನೂ ಒಂದಿಷ್ಟು ಕ್ವಶನ್ಸ್ಗಳ ಜೊತೆಗೆ ನಿಮ್ಮ ಮುಂದೆ.
ಸೊ ಅಲ್ಲಿವರೆಗೂ ಕ್ವಶನ್ಸ್ಗಳನ್ನ ಟ್ರೈ ಮಾಡ್ತಾಯಿರಿ, ಸಾಲ್ವ್ ಮಾಡ್ತಾಯಿರಿ. ಗೊತ್ತು ನನಗೆ ವೀಡಿಯೋಸ್ ತುಂಬ ಕಡಿಮೆ ಆಗಿದೆ ಬರೋದು. ಸಮರ್ ಅರೌಂಡ್ 90 ಡೇಸ್ ಆಯಿತು, ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ಸ್ವಲ್ಪ ಬ್ಯುಸಿ ಇದೆ, ಹೇಳ್ತೀನಿ ಅದ್ರ ಬಗ್ಗೆ ಮತ್ತು ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಯಾವುದಾದ್ರೂ ವೀಡಿಯೋದಲ್ಲಿ. ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರೋದಿದೆ ಚಾನಲಲ್ಲಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.